ಕೊನೆಗೂ ಆ ನನ್ನ ಸೌತಿ ಜೈಗೆ ಸರ್ರೆಗೆ ಪಾಠ ಕಲಿಸ್ಬಂದ್ವಿ ಕಣ್ರಮ್ಮಿ. ನನ್ಗಂತೂ ಅದಕ್ಕೆ ಲಕ್ಷ್ಮಕ್ಕ ಶಾನೆ ಸಮಾಧಾನ ಆಯ್ತು. ಪಾಪ ನಮ್ಮ ವೀಣನ್ ಮಕ ನೋಡಕ್ ಆಗ್ತಿರ್ಲಿಲ್ಲ, ಬಾಡ್ದಂತ ಹೂವಾಗಿತ್ತು. ಅಲ್ಲ ಕಣ್ ಲಕ್ಷ್ಮಕ್ಕ, ನೋಡ್ ಲಕ್ಷ್ಮಕ್ಕ ಆಕೆಯ ನಾವೊಂದ್ ಕಂಡೇ ಇರ್ಲಿಲ್ಲ. ಹಬ್ಬ ಹೈನ್ ಡೇಂಜರ್ ಪಾರ್ಟಿ ಅವಳು. ಹೊಸಿ ಹುಷಾರಾಗಿರ್ಬೇಕು, ನಮ್ಮ ಎಚ್ಚರಿಕೆಗೆ ನಾವಿರ್ಬೇಕು ಲಕ್ಷ್ಮಕ್ಕ. ಅದಕ್ಕೆ ನಿನ್ಗೆ ಹೇಳೋದು, ನೋಡಿ ಮಾಡಿ ಎಲ್ಲರ ಜೊತೆನೂ ಮಾತಾಡು ಅಂತ. ನೀನೇನಿಲ್ಲ ಎಲ್ಲರ ಹತ್ರನೂ ಬಡಬಡ ಅಂತ ಮಾತಾಡ್ಬಿಡ್ತೀಯ. ಅಯ್ಯ ಬಿಡಮಿ, ನೀನೊಳ್ಳೆ ಸಂದಾಗ ಹೇಳ್ತೆ ಕಣಮಿ. ಆಕೆನ ನಮ್ ಗೆಲ್ತಿ ಅಲ್ವೇ, ಮುಂಚೆಗಿಂದ ನಮ್ ಜೊತೆನೆ ಸಂದಾಗಿದ್ದಾಳಲ್ಲ, ನಾನು ಅದಕ್ಕೆ ಆಕೆ ಎದುರಿಗೆ ಮಾತಾಡ್ದಮ್ಮ. ನನಗೇನ್ ಗೊತ್ತಿತ್ತು ಈ ತರ 2 ತಲೆ ನಾಗರಾವ್ ಬುದ್ಧಿ ತೋರಿಸ್ತಾಳೆ ಅಂತ. ಅದೇನೇ ಆಗಿರ್ಬೋದು ಕಣಮಿ, ಅದೇಟೆ ಸಂದಾಗಿರೋ ಗೆಲ್ತಿ ಆಗಿರ್ಬೋದು ಕಣಮಿ, ಆದ್ರೂ ನನಗೆ ಒಂದು ಕ್ಷಣಕ್ಕೆ ಪಿತ್ತ ನೆತ್ತಿಗತ್ಬಿಟ್ಟಿತ್ತು. ಅಲ್ಲ ಕಣಮಿ, ಆ ಬಸ್ರಿ ಅಂತಾನು ನೋಡ್ದಂಗೆ ಆ ವೀಣನ್ ಮೇಲೆ ಕೈ ಮಾಡಕ್ ಹೋಗ್ತಾಳಲ್ಲ, ಎಂತ ಕಲ್ಮನ್ ಸಮಯ ಅವಳು. ಅಯ್ಯೋ ಕಣ್ ಹೇಳು ಲಕ್ಷ್ಮಕ್ಕ, ಬೆಳ್ಳಗಿರೋದಿಲ್ಲ ಹಾಲು ಅಂತ ಅನ್ಕಂತೀವಲ್ಲ ನಾವು, ನಮಗೆ ಬುದ್ಧಿ ಇರಕ್ಕಿಲ್ಲ. ಕಣ್ ಹೇಳಮ್ಮಿ, ನೀನ್ ಮಾತಾಡೋ ಮಾತು ದಿಟನೆಯ. ನೀನ್ ಮಾತಾಡೋ ಮಾತಾಗೆ 100 ಅರ್ಥ ಇರ್ತವೆ. ಅರ್ಥ ಮಾಡ್ಕೊಂಡವ್ರ ಮಾತ್ರ ನಿಜವಾಗ್ಲೂ ಕಣಮಿ ತಿತ್ಕೊಂತಾರೆ. ಏನ್ ಲಕ್ಷ್ಮೂಜಿ ಆರಾಮ ನಿಂತ್ಕೊಂಡ್ ಮೀಟಿಂಗ್ ಮಾಡ್ತಿದ್ದೀರಿ? ಓ ಪಾತಿ ಬಮ್ಮಿ ಬಾ. ಇಟೊಂದಿನ ಎಲ್ಲಿಗಮ್ಮಿ ಹೋಗಿದ್ದೆ? ಅಲ್ಲ ಕಣಮಿ ಪಾತಿ, ಅದೆಲ್ಲಿಗೆ ಅಂತ ಹೋಗಿದ್ದಮ್ಮಿ? ಊರ್ ಬಿಟ್ಟೋಗಿ 1 ವರ್ಷ ಆಯ್ತಾ ಬಂತು. ಅದೇನು ಅಂತ ಹೇಳೋದ್ ಬಿಡು ವಾಣಿಜಿ, ನಮ್ದಕ್ಕೂ ಬೇಟಾಗು ಹುಷಾರ್ಗೆ ಇರ್ಲಿಲ್ಲ. ಏನಮ್ಮಿ ಹೇಳ್ತಿದೀಯಾ? ಏನಮ್ಮಿ ಆಗಿತ್ತು ನಿನ್ ಮಗುಗೆ? ಅದೇನು ಅಂತ ಹೇಳಿ ವಾಣಿಜಿ, ಅದೆಂತ ಆಗಿತ್ತೋ ಏನೋ, ಹೊಸಿನೂ ಗೊತ್ತಿಲ್ಲ. ಅದೇನೋ ದೊಡ್ಡ ರೋಗ ಬಂದು ಹಚ್ಕೊಂಡ್ಬಿಟ್ಟಿತ್ತಂತೆ. ಅಲ್ಲ ಕಣಿ, ಅದೇನಮ್ಮಿ ಸಂದಾಗಿಲ್ಲ ಹುಷಾರಾಗಿಲ್ಲ ಅಂತ ಹೇಳ್ತೀಯ? ಅದೇನು ಹುಷಾರಾಗಿಲ್ಲ ಅಂದ್ರೂ ಹೇಳಲ್ಲಮ್ಮ. ಅದೇನು ಅಂತ ಹಾಸ್ಪಿಟ್ಲಿಗೆ ಹೋಗಿಸ್ತೀನ ಇದ್ಯೋ ಏನೋ. ಅಯ್ಯೋ ನಂಗೆ ಓದಕ್ಕೆ ಬರೆಯಕ್ಕೆ ಎಲ್ಲಿ ಬರ್ತದೆ ಲಕ್ಷ್ಮೂಜಿ, ನೀನು ಸಂದಾಗ ಹೇಳ್ತೀಯ. ನಮಗೇನ್ ತಿಳ್ದತ್ತು? ನಮಗೆ ಹಾಸ್ಪಿಟ್ಲು ಗೀಸ್ಪೆಟ್ಲುದೇನು ತಿಳಿಯಕ್ಕಿಲ್ಲ. ಅಲ್ಲ ಕಣಮಿ ಪೆದ್ದಿಪಾತಿ, ಅದೇನು ಓದೋದಕ್ಕೂ ಹಾಸ್ಪಿಟ್ಲಿಗೆ ಹುಷಾರೇನಿಲ್ಲ ಅಂತ ತಿಳ್ಕೊಳ್ಳೋದಕ್ಕೂ ಅದೆಲ್ಲಿಂದ ಎಲ್ಲಿಗಮ್ಮಿ ಸಂಬಂಧ? ಅಯ್ಯೋ ನೀನಂತೂ ದೊಡ್ಡ ಪೆದ್ದಿ. ಇವಾಗ ಹೆಂಗವನಮ್ಮಿ ನಿನ್ ಮಗ? ಪರ್ವಾಗಿಲ್ಲ ಲಕ್ಷ್ಮೂಜಿ, ಸಂದಾಗೆ ಅವನೇ. ನಾನು ಅವನ್ನ ನಮ್ಮ ಅಮ್ಮನ ಮನೇಲೇ ಬಿಟ್ಟು ಬಂದಿದ್ದೀನಿ. ಅಲ್ಲ ಕಣಮಿ ಪಾತಿ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆ ಹುಷಾರಿಲ್ದಿರೋ ಮಗನ ಅದು ಹೆಂಗಮ್ಮಿ ಬಿಟ್ಟು ಬರಕ್ ಮನ್ಸು ಬಂತು ನಿನ್ಗೆ? ಎಂತ ಮಾಡೋದು ಲಕ್ಷ್ಮೂಜಿ, ನಮ್ದಕ್ಕೂ ಹೊಟ್ಟೆ ಉರಿತದೆ. ಆದ್ರೆ ಏನು ಮಾಡೋದು, ಪೈಸಾ ಇಲ್ವೇ? ಈಗೇನಾರ ನನ್ನ ಬೇಟನ ಕರ್ಕೊಂಬಂದೆ ಅಂದ್ರೆ ಪೈಸಕ್ಕೆ ಎಲ್ಲಿ ಒಂಚಲಿ. ಈಗಲೇ ಹಾಸ್ಪಿಟ್ಲು ಅದು ಇದು ಅಂತ ಶಾನೆ ಪೈಸೆ ಸುಡ್ದು ಬಂದಿದ್ದೀನಿ. ಇನ್ನು ಮುಂದೆ ಏನು ಮಾಡಲಿ ನಾನು? ಅಯ್ಯೋ ಬಿಡಮಿ, ಇವಾಗ ಎಲ್ಲಾರ ಇರ್ಲಿ ಹೆಂಗಾರ ಇರ್ಲಿ ಮಗ ಸಂದಾಗಿದ್ರೆ ಅಷ್ಟೇ ಸಾಕು ತಾನೇ. ಹೂವಿನಜಿ, ಅದೇ ಭರವಸೆಗೆ ಇಷ್ಟು ದಿನ ಇದ್ದೀನಿ. ಅದೆಲ್ಲ ಯಾತಕ್ಕೆ ಬಿಡಿ. ಇವಾಗ ಕೂಲೇರು ಬೇಕಾಗಿದ್ದಾರಂತೆ ಹೊಲಕ್ಕೆ, ಹೋಗೋಣ ಬರ್ತೀರಾ ಅಂತ ಕೇಳೋದಕ್ಕೆ ಬಂದೆ. ಏನಮ್ಮಿ ಹೊಲಕ್ಕೆ? ಯಾರು ಹೊಲಕ್ಕಮ್ಮಿ? ಏನಂತೆ ಕೂಲಿ ಕೆಲಸ? ಟೊಮೊಟೊ ಬಿಡ್ಸಕ್ಕಂತೆ ಲಕ್ಷ್ಮೂಜಿ. ಅದಕ್ಕೆ ಒಂದು 4-5 ಜನ ಕೂಲಿ ಆಳು ಬೇಕಂತೆ. ಅದಕ್ಕೆ ನೀವು ಬರ್ತೀರೇನೋ ಅಂತೇಳಿ ಸ್ಟ್ರೈಟಾಗಿ ನಿಮ್ಮನ್ನ ಹುಡುಕೊಂಡೇ ಬಂದ್ಬಿಟ್ಟೆ ನಾನು. ಬೇರೆ ಯಾರು ಅಲ್ಲ, ನಮ್ಮ ರಾಮಜ್ಜಿ ಇದ್ದಾರಲ್ಲ ಅವ್ರದಕ್ಕೆ. ಏನಮ್ಮಿ ರಾಮಜ್ಜಿದ್ದಕ್ಕ? ನಮ್ಮ ಹತ್ರ ಏನು ಹೇಳಲೇ ಇಲ್ಲಮ್ಮಿ ಅವಜ್ಜಿ. ಏನು ಬಿಡಮ್ಮಿ, ನಾನು ಅವಜ್ಜಿ ನೋಡಿದೆ ಶಾನೆ ದಿನ ಆಗಿತ್ತು. ನಿನ್ನ ಹತ್ರ ಏನಾರ ಹೇಳ್ಗಿಲ್ ಕಳ್ಸಿದ್ರ ಏನ? ನೋಡಂತ ತಡಿಯಮ್ಮಿ, ಹೊಸಿ ನಮ್ಮ ಅತ್ತೆ ಕಿವಿಗೆ ಹಾಕ್ತೀನಿ. ನಮ್ಮ ಅತ್ತೆ ಮನೆ ಕೆಲಸ ಮಾಡ್ಕೊಂಡೆ ಹೋಗವ ಅನ್ನುತ್ತೆ. ಹಂಗೇನಾರ ಆದರೆ ಹೇಳ್ತೀನಿ ತಗೊಳಮ್ಮಿ. ಫೋನ್ ಐತಲ್ಲ, ಫೋನ್ ಮಾಡಿ ಹೇಳ್ತೀನಿ ತಗೊಳಮ್ಮಿ. ಹಾಂ ಸರಿ ಹಂಗೇನೆ ಮಾಡಿ. ಹೌದು, ಇದು ಯಾರು? ಓ ನಿನಗೆ ಗೊತ್ತಿಲ್ಲ ಅಲ್ವೇನಮ್ಮಿ, ಈಕೇನು ನಮ್ಗೆ ಗೆಳ್ತೇನೆ ಕಣಮಿ, ವೀಣಾ ಅಂತ. ರಾಮಣ್ಣ? ಅದೇ ಕಣಮಿ, ಮಲ್ಲಜ್ಜಿ ರಾಮಣ್ಣ ಮಲ್ಲಿಗೆ ಹೂ ಬೆಳಿತಾರಲ್ಲಮ್ಮಿ. ರಾಮಣ್ಣನ ಎಂಡ್ರು. ಓ ಅಚ್ಚಾ, ಈಗ ತಿಳಿತು. ಸರಿ ಲಕ್ಷ್ಮಣ ಅಕ್ಕ, ಅದೇನಾದರೂ ನಿರ್ಧಾರ ಮಾಡಿ ಬೇಗ ಫೋನ್ ಹಚ್ಚಿ ಅಲ್ಲ. ನಾನು ಬೇಗ ಹೋಗ್ಬೇಕು. ನನ್ನ ಗಂಡ ಹಾರಾಡ್ತವನೆ ಮನೆಗೆ. ಕಣ್ ಹೇಳಮ್ಮಿ, ಯಾತ್ಕೂ ಬಿರ್ನೆ ಫೋನ್ ಹಚ್ತೀನಿ. ಸರಿ ಲಕ್ಷ್ಮೀಜಿ ವಾಣಿಜಿ, ನಾನು ಬಿರ್ನೆ ಹೋಗ್ಬೇಕು ಮಂತವ. ಅಲ್ಲ ಲಕ್ಷ್ಮಕ್ಕ, ಇದ್ಯಾರು ಏನೇನೋ ಬಾಯಿಸ್ಕೊಂಡು ಹೋದ್ರು? ಅವ್ರ ಭಾಷೆನೇ ಹಂಗೆ ಕಣಮಿ. ಅವರು ಮುಸ್ಲಿಮ್ರು, 2 ಕಡೆ ಮಾತಾಡ್ತಾರೆ ಕಣಮಿ. ನಮ್ಮ ಕನ್ನಡನೂ ಹಿಂದಿನೂ 2 ಮಿಕ್ಸ್ ಮಾಡಿ ಮಾತಾಡ್ತಿದ್ದದು. ಆಕೆನೂ ನಮ್ಮ ಕುಡಿನೇ ಮದ್ವೆಯಾಗಿ ಬಂದಳು ಕಣಮಿ. ನಾವೆಲ್ಲವ ಸ್ನೇಹಿತರೆ, ಆದರೆ ಶಾನೆ ಹಚ್ಕೊಂಡಿಲ್ಲ ಆಟೆಯ. ಏನೋ ಮಗುಗೆ ಹುಷಾರಿರ್ಲಿಲ್ಲ ಅಂತೇಳಿ 1-2 ವರ್ಷ 3 ವರ್ಷದಿಂದ ಊರು ಬಿಟ್ಟಿದ್ಲು ಕಣಮಿ ಆಟೆಯ. ಅದಕ್ಕೆ ನೀನು ಬಂದಿರೋದು, ನಿನ್ನ ಮದುವೆ ಆಗಿರೋದು ಏನೂ ಗೊತ್ತಿಲ್ಲ ಆಕೆಗೆ. ಓ ಹೌದಾ? ಅದೇ ವಾಣಿ ಕೇಳಿದ್ಲಲ್ಲ ನಾನು ಯಾರು ಏನು ಅಂತೆಲ್ಲ ತಿಳ್ಕೊಂಡ್ರಲ್ಲ, ಹಂಗಾಗಿ ನಿಮ್ಮನ್ನು ಕೇಳಿ ಆಟೆಯ. ಶಾನೆ ಒಳ್ಳೆ ಮನಸ್ಸು ಮಾತ್ರ ಆಕೆದು. ಆಕೆ ಹೆಸರು ಫಾತಿಮಾ ಅಂತ. ಶಾನೆ ಒಳ್ಳೆ ಮನಸ್ಸು, ಶಾನೆ ಒಳ್ಳೆ ಮನುಷ್ಯ. ಹೇಳ್ಬೇಕು ಅಂದರೆ ಈಕೆ ಬಿಡಾಡಿ ಜೈ ಇದ್ದಾಳಲ್ಲ, ಹಂಗಂತೂ ಅಲ್ಲ. ಆ ಥರ ಕಚಡ ಬುದ್ಧಿನೇ ಇಲ್ಲ ಕಣಮಿ. ಶಾನೆ ಒಳ್ಳೆಳು.
ನೀನೇ ಇನ್ನು ಮುಂದೆ ನೋಡ್ತೀಯಲ್ಲ ನಿನಗೆ ಗೊತ್ತಾಗ್ತದೆ ತಗ ಯಾಕೆ ಅಂತಳು ಅಂತ. ಇನ್ನೊಂದು ವಿಷಯ ಕಣಮಿ, ಅದು ಯಾಕಮ್ಮಿ ಸದ್ದ ಮುದ್ದ ಇದ್ದಂಗೆ ಇರ್ತೀಯ ನೋಡಮ್ಮಿ, ನಮ್ಮನ್ನೆಲ್ಲ ಹೆಂಗ್ ಪಟ ಪಟ ಮಾತಾಡ್ತೀವಿ, ಯಾಕಮ್ಮಿ ಎದ್ರಿ ಸಾಯ್ತೀಯ, ಪಟ ಪಟ ಮಾತಾಡ್ಬೇಕು ಕಣಮಿ. ಅಜ್ಜ ತಕಾವ್ ಅದೇ ತಿಂದೆ ಸುಮ್ಮನೆ, ನಿಂದೇನು ತಪ್ಪಿತ್ಯಾ, ಆಕೆದೇ ತಪ್ಪಿಡ್ಕೊಂಡು ನಿನಗೆ ಹೊಡೆದ್ಲು, ನೀನು ಯಾಕಮ್ಮಿ ಅದೇ ತಿಂತೀಯಾ, ಮಾತಾಡ್ಬೇಕು ಕಣಮಿ, ಜಗಳ ಮಾಡಬೇಕು. ಈಗಿನ ಕಾಲದಾಗೆ ಜಗಳ ಮಾಡಿ ಮಾತಾಡಿದ್ರೇನೆ ಕಣಮಿ ನಮಗೂ ಉಳುಗಾಲ ಇರೋದು, ಇಲ್ಲ ಅಂತಂದ್ರೆ ನಮ್ಮನ್ನು ಕಾಲಡಿಗೆ ಹಾಕೊಂಡು ತುಳ್ಬಿಡ್ತಾರೆ ಕಣಮಿ. ನೀನು ಯಾವಾಗಮ್ಮಿ ಇನ್ನೂ ಅರ್ಥ ಮಾಡ್ಕೊಳ್ಳೋದು ಇದನ್ನೆಲ್ಲವಾ? ಹ್ಞೂ ಕಣಮಿ ವೀಣ, ನನಗೂ ಆಟಯ ಯಾಕೋ ಇವ ಶಾನೆ ಬೇಜಾರಾಯ್ತು ನಿನ್ನ ಮೇಲೆ. ಅಲ್ಲ ಕಣಮಿ, ಅಜ್ಜಯ್ಯ ಹೊಡಿತಿದ್ರು ಸುಮ್ಮನೆ ನಿಂತಿದೀಯಲ್ಲ ಮೂದೇವಿ ಥರ, ನಿನ್ಗೇನು ಗೊತ್ತಾಗಲ್ಲ ನಮ್ಮಿ. ಯಾಕಮ್ಮಿ ಚೆನ್ನಾಗಿ ಓದಿದ್ಯಾ ನೀನು, ನಮ್ಮಂಗೆ ದಬಾಯಿಸ್ಬೇಕು ಕಣಮಿ, ಮಾತಾಡಬೇಕು. ಹಳ್ಳಿಗಳು ಅಂತಂದ್ರೆ ಹಂಗೆಯ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ ಇರ್ತಾರೆ. ನಾವು ಅವ್ರ ಜೊತೆಗೆ ಜಗಳ ಆಡಕ್ಕೆ ನಿಂತ್ಕೊಂಡ್ರೇನೆ ನಮಗೆ ಬೆಲೆ, ನಮಗೆ ಉಳ್ಗಾಲ. ನೀನು ಹಿಂಗಿದ್ದೆ ಅಂದರೆ ಗತಿ ಆಗಲ್ಲ ಬಿಡು. ಯಾವಾಗ್ಲೂ ಬಿಗ್ ಬಾಸ್ ಅಂತ ಬಡ್ಕೊಂತಿರ್ತಿಯಲ್ಲ ಮೀ, ಆ ಬಿಗ್ ಬಾಸ್ ಅಲ್ಲೇ ತಗ ಎಲ್ಲ ಮೀ ಸೈಲೆಂಟಾಗಿದ್ದಾರೆಲ್ಲ ಮನೆಗೆ ಹೋಗ್ತಾರೆ, ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಮೈಕೈ ಪರ್ಚ್ಕೊಂಡು ಬಂದರೆ ಲಾಸ್ಟಿಗೆ ವಿನ್ ಆಗೋದು. ಹಂಗೆಯ ಕಣಮಿ, ನಿಜ ಜೀವನದಾಗೂ ಹಂಗೆಯ. ನಾವು ಎಷ್ಟು ಸೈಲೆಂಟಾಗಿರ್ತೀವೋ ಅಷ್ಟು ನಮ್ಮನ್ನ ತುಳಿತಾರೆ ಕಣಮಿ. ಮಂಗ ನಾವು ಯಾವತ್ತೂ ತುಳಿಸ್ಕೋಬಾರ್ದು, ಅರ್ಥ ಮಾಡ್ಕೊಳ್ಳಮಿ ವಸಿ. ನೀವೆಲ್ಲ ಹೇಳ್ತಿರೋದು ದಿಟನೇ ಲಕ್ಷ್ಮಕ್ಕ, ನಾನು ಎಲ್ಲನೂ ಯೋಚನೆ ಮಾಡಿದೆ. ತಪ್ಪಿಲ್ಲ ಅಂತ ಅಂದ್ರೂ ಆಕೆ ಜಯಿ ನನ್ನ ಕಪಾಳಕ್ಕೆ ಹೊಡೆದ್ಲು. ನಾನು ಬಸ್ರಿ ಅಂತಾನು ಯೋಚನೆ ಮಾಡಲಿಲ್ಲ. ಮನುಷ್ಯತ್ವನೇ ಇಲ್ಲದೆ ಇರೋ ಒಂಥರ ರಣ ಅದ್ದಿನ ಥರ ಅವಳು. ನನಗೆ ಯಾಕೋ ಅವಳು ಬಿಹೇವಿಯರ್ ಸ್ವಲ್ಪನೂ ಹಿಡಿಸ್ಲಿಲ್ಲ ಲಕ್ಷ್ಮಕ್ಕ. ನನಗೆ ಇದರಿಂದ ಒಂದು ಅರ್ಥ ಆಗಿದ್ದೇನು ಅಂದರೆ, ನಾನಿಲ್ಲಿ ಗಿಳಿಮರಿ ಥರ ಇದ್ದರೆ ನಾನು ನಿಜವಾಗ್ಲೂ ಇಲ್ಲಿ ಸಿಗಾಕೊಂಡು ಎಲ್ಲರ ಕಾಲು ತೊಳ್ಕೋಕ್ಕೂ ಸಿಗಾಕೊಂಡು ಸತ್ತೋಗ್ಬಿಡ್ತೀನಿ. ನಾನಿಲ್ಲಿ ಆ ಗಿಳಿಮರಿ ಥರ ಇದ್ದೇನೆ, ಅದು ಗರುಡ ಈ ಥರ ಆದ್ರೇ ನಾನು ಅವ್ರ ಸಮಕ್ಕೆ ನಿಲ್ಲೋಕ್ಕೆ ಸಾಧ್ಯ. ಇನ್ಮೇಲಿಂದ ನಾನು ಮಾತಾಡ್ತೀನಿ, ನಾನು ತಪ್ಪಿಲ್ಲದತ್ರ ನಾನು ಯಾವತ್ತೂ ತಲೆ ತಗ್ಸೋದೇ ಇಲ್ಲ ಲಕ್ಷ್ಮಕ್ಕ. ನಡಮಿ, ಇದು ಜಾಣ್ತನ. ಶಾನೆ ಒಳ್ಳೆಯರೂ ಆಗಬಾರ್ದು, ಶಾನೆ ಕೆಟ್ಟರೂ ಆಗಬಾರ್ದು, ಇಷ್ಟೇ ಕಣಮಿ ಜೀವನದಾಗ ಗುಟ್ಟು. ಈಗ ಇದನ್ನೆಲ್ಲ ಬಿಡ್ರಿ, ಟೈಮ್ ಆಯ್ತು ನಡ್ರಿ, ಮಂತವ ಬಿರ್ಬಿರ್ನೆ ಹೋಗೋಣ. ನಮ್ಮತ್ತೆ ಅಂತೂ ಕಾವ್ ಅಂತ ಯಾವಾಗಲೂ ಹೊಡ್ಕೊಡ್ತಾನೆ ಇರ್ತಾಳೆ. ನಾನು ಬಿರ್ಬಿರ್ನೆ ಮಂತವ ಹೋಗ್ಬೇಕು. ಏನಮ್ಮಿ ವಾಣಿ, ನಡ್ರಮ್ಮಿ ಮಂತವ ಹೋಗಿ ಕುತ್ಕೊಂಡು ಹಸಿ ಮಾತಾಡೋಣ. ಈಗ ಹೆಂಗೂ ಫಸ್ಟ್ ಸಿಕ್ಕದು ನಮ್ಮನೆ ಒಳಗೆ ಹೋಗಿ ಕುತ್ಕೊಂಡು ಕಾಪಿ ಗೀಪಿ ಕುಡ್ಕೊಂಡು ಹೋಗಂತ್ರಿ. ಹಂಗೆ ನೋಡೋಣ ಕಣಮಿ, ಏನು ಮಾಡ್ತೀಯ? ಪಾತಿ ಹೇಳಿದ್ಲಲ್ಲ, ಏನು ಹೊಲಕ್ಕೆ ಹೋಗೋದಾ ಇಲ್ವಾ? ಅವಳು ಹೇಳಿದ್ದು ಒಳ್ಳೇದೇ ಆಯ್ತು ಲಕ್ಷ್ಮಕ್ಕ. ಏನು ಮಾಡೋದು, ನನ್ನ ಗಂಡನು ಕೂವಸಿ ಕುಡ್ದು ಚಟಿತೈತಿ. ನಾನು ಮನೆ ವ್ಯವಹಾರ ಚೀಟಿ ಪಾಟಿ ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ₹1 ಕಾಸಿಲ್ಲ. ಹೆಂಗೂ ಹೇಳೋಗವಳಲ್ಲ, ಬೆಳಗಿಂದ ನಾನು ಹೋಗೋಣ ಅಂತ ಇದ್ದೀನಿ. ಬಾ ಲಕ್ಷ್ಮಕ್ಕ, ಮಂತವ ಕುತ್ಕೊಂಡು ಏನು ಮಾಡೋದು, ಹೊಲ್ತವನಾರ ಹೋದೆ ಮನ್ಸು ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕತ್ತೆ. ನಾವು ಕೆಲಸ ಮಾಡ್ಕೊಂಡು ಆಡ್ಕೊಂಡು ಮನೆಗೆ ಬಂದ್ಬಿಡ್ತೀವಿ. ಕಣಂಗ ಸರಿ ತಗೊಳಮಿ. ಹಂಗಾದ್ರೆ ನಾನು ಪಾತಿ ಫೋನ್ ಮಾಡಿ ಬಿರ್ಬಿನೇ ಹೇಳ್ತೀನಿ, ಯಾವುದಕ್ಕೂ ತಿಳಿಸು ಅಂತ ಬೇರೆ ಹೇಳೋಳಲ್ಲ. ಬಾ, ನಾನು ಮಂತವ ಹೋಗಿ ಯಾತ್ಕೊ ನಿನಗೆ ತಿಳಿಸ್ತೀನಿ, ಬರ್ತೀನೋ ಇಲ್ವೋ ಅಂತ. ನಮ್ಮ ಅತ್ತೆ ಬೇರೆ ಕೇಳಬೇಕಲ್ಲಮ್ಮಿ, ಆಕೆ ಕೇಳ್ದೇನೆ ಏನು ಮಾಡಂಗೇ ಇಲ್ಲ. ಸರಿ ಲಕ್ಷ್ಮಕ್ಕ, ನೀನು ಹಂಗೆ ಮಾಡು. ನಡ್ರಿ ಬಿರ್ಬಿನೇ ಹೋಗೋಣ ಮಂತವ. ಹೊಸಿ 1 ನಿಮಿಷ ನಿಂತ್ಕೊಳ್ರಿ ಇಲ್ಲಿ ವಾಣಿ ಲಕ್ಷ್ಮಕ್ಕ. ಏನಮ್ಮಿ ಅದು, ನೀವೇನು ಅನ್ನಕ್ಕಿಲ್ಲ ಅಂದರೆ ನಾನೊಂದು ವಿಷಯ ಹೇಳ. ಹೇಳಮ್ಮಿ ಅದೇನು, ಯಾಕಮ್ಮಿ ಇಟೊಂದು ಯೋಚನೆ ಮಾಡ್ತಿದ್ದೀಯಾ? ನಾವೇನಂತೀವಮ್ಮಿ ನಿನಗೆ? ಅದು ಏನು ಅಂದರೆ, ನೀನು ನಿನ್ನ ಗಂಡ ನಿಮ್ಮಿಬ್ಬರ ನಡುವೆ ನನಗೆ ಬರೋಕ್ಕೆ ಇಷ್ಟ ಇಲ್ಲ ವಾಣಿ. ಹಾಗೆ ಏನು ಅಂತ ಅಂದರೆ, ಈಗ ನಿಮ್ಮ ಜೀವನನೇ ಸ್ವಲ್ಪ ಕಷ್ಟದಲ್ಲಿದೆ. ಈಗ ನನ್ನವನು ತಂದು ನಿಮಗೆ ಯಾಕೆ ಸುರಿಬೇಕು? ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಒಂದು ಚಿಕ್ಕದಾಗ ಒಂದು ಬಾಡಿಗೆ ಮನೆ ಮಾಡ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನೀವೇನಂತೀರಾ? ಹೇಳವ, ಇವಾಗ ದೊಡ್ಡ ಮನ್ಸೆ ಆಗ್ಬಿಟ್ಟಿಯಲ್ಲ ನೀನು. ಅದಕ್ಕೆ ನಿಮಗೆ ನಾವೆಲ್ಲ ಕಣ್ಣಿಗೆ ಕಾಣಂಗಿಲ್ಲ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದೀಯ ಅಲ್ವೇ? ನಮ್ಮ ಕಷ್ಟನೆಲ್ಲ ನಿಮ್ಮ ತಲೆ ಮೇಲೆ ಏರ್ಬಿಟ್ಟಿದೀವಲ್ಲ, ಇನ್ನೇನು ಮಾಡಿಯ ನೀನು? ನಿನಗೆ ನಮ್ಮ ಮನೇಲಿ ಇರೋಕ್ಕೆ ಸಂಕಟ ನೋವು ಎಲ್ಲ ಊಟೋಡ್ಕೆನೆ ಆಗ್ತೈತೆ ಅಲ್ವೇ? ಅದು ಯಾಕಂಗೆ ಮಾತಾಡ್ತೀಯ ವಾಣಿ? ನಾನು ಏನು ತಾನೇ ಮಾಡಲಿ ಹೇಳು? ನನಗೂ ಅಷ್ಟೇ ತುಂಬ ಅಂದರೆ ತುಂಬ ಹಿಂಸೆ ಆಗ್ತಿದೆ. ಇಲ್ಲಾಂದರೆ ನಾನು ಅಷ್ಟೇ ನಿಮ್ಮ ಜೊತೆಗೆ ಕೂಲಿಗೆ ಬರ್ತೀನಿ, ನನ್ನನ್ನು ಕರ್ಕೊಂಡೋಗಿ. ನನಗೆ ಸ್ವಾಭಿಮಾನ ಜಾಸ್ತಿ. ನಾನು ಯಾವಾಗಲೂ ಅಷ್ಟೇ ಕುತ್ಕೊಂಡು ತಿಂದು ಅಭ್ಯಾಸ ಇಲ್ಲ. ನಾನು ಏನಾದರೂ ಕೆಲಸ ಮಾಡ್ತಾನೆ ಇರಬೇಕು. ಈಗ ಹೆಂಗೂ ನೀವೆಲ್ಲ ಕೂಲಿ ಹೊರಟಿದ್ದೀರಲ್ವಾ, ನನ್ನನ್ನು ಕರ್ಕೊಂಡೋಗ್ರಿ, ಏನೂ ಆಗಲ್ಲ. ನಮ್ಮಮ್ಮ ನನ್ನನ್ನು ಎತ್ತು ಸಾಕಬೇಕಾದ್ರೆ ನಾನು ಅವ್ರ ಹೊಟ್ಟೆಗಿರುವಾಗ 9 ತಿಂಗಳು ತನಕನೂ ತುಂಬ ಗರ್ಭಿಣಿ ಆದ್ರೂ ಕೆಲಸ ಮಾಡಿದ್ದಾರೆ. ಇನ್ನು ನನಗೆ ಬರೀ 4 ತಿಂಗಳು ಆಟೆಯ. ದಯವಿಟ್ಟು ಇಲ್ಲ ಅಂದೆ ನನಗೂ ಕರ್ಕೊಂಡೋಗ್ರಿ, ನನಗೂ ಸ್ವಲ್ಪ ಬೇಜಾರನ್ನಾದರೂ ಕಳೆಯುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದನ್ನಾದರೂ ಮಾಡಿಕೊಡಿ. ಅಲ್ಲ ಕಣ್ವೀಣ, ಆಟೆಲ್ಲ ಬಡ್ಕೊತಿದ್ದೀವಿ, ನಿನಗೆ ಹೊಸಿನೂ ಅರ್ಥ ಆಗ್ತಿಲ್ವೇ? ಇವಾಗ ನೀನು ಸಾಮಾನ್ಯದಳಲ್ಲ ವೀಣ, ಅರ್ಥ ಮಾಡ್ಕೊ. ನಿನ್ನ ಹೊಟ್ಟೆಗೆ ಇನ್ನೊಂದು ಜೀವ ಐತೆ. ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದರೂ ಆ ಜೀವಕ್ಕೆ ತೊಂದರೆ ಆಗುತ್ತೆ. ಯಾಕೆ ವೀಣ ನೀನು ಈ ಥರ ಮೊಂಡು ಹಠ ಮಾಡ್ತಿದ್ಯಾ? ನೀನು ಎಲ್ಲಿಗೂ ಬರೋದು ಬೇಡ ವೀಣ, ನಾವಿದ್ದೀವಲ್ಲ, ನಮಗೆ ಗೊತ್ತೈತೆ, ನಾವು ಮಾಡ್ಕೊತೀವಿ. ನಿನ್ನ ಬರೀ ಗೆಳತಿ ಅಂದ್ಕೊಂಡಿಲ್ಲ, ನನಗೂ ಒಬ್ಳು ತಂಗಿ ಇದ್ದಿದ್ರೆ ನಾವು ಇದನ್ನೆಲ್ಲ ಮಾಡ್ತಿರ್ಲಿಲ್ವ ವೀಣ? ಯಾಕೆ ನಿನ್ಗೆ ಹೊಸಿನೂ ಅರ್ಥ ಆಗ್ತಿಲ್ಲ? ಇಲ್ಲ ಸುಮ್ಮನೆ ಲಕ್ಷ್ಮಕ್ಕ, ನೀನು ಅವಳು ಹೊಲಕ್ಕೆ ಬರಲಿ.
ಅಲ್ಲ ಕಣಮಿ ವಾಣಿ, ನೀನು ಆಕೆ ಹಂಗೆ ಆಡ್ತಿದೀಯಲ್ಲ, ಆಕೆಗೆ ಅಂತೂ ಏನು ತಿಳಿಯಕ್ಕಿಲ್ಲ, ನಿನಗೂ ಏನು ತಿಳಿಯಕ್ಕಿಲ್ಲ ನಮಿ. ನೋಡ್ ಲಕ್ಷ್ಮಕ್ಕ, ನಾನೊಂದು ವಿಷಯ ಹೇಳ. ಈಗ ನಾನು ಹೊಲಕ್ಕೆ ಹೋದ್ರೆ, ನೀನು ಹೊಲಕ್ಕೆ ಹೋದ್ರೆ, ಅವಳೊಬ್ಳೆ ಮನೇಲಿ ಇರ್ತಾಳೆ. ಈಗ ಅರ್ಧ ಟೆನ್ಷನ್ ತಗೊಂಡು ಆಕೆ ಜೀವನಕ್ಕೆ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅವಾಗ ಯಾರೋಣೆ? ಬರ್ಲಿ ಬಿಡು, ನಮ್ಮ ಜೊತೆಗೆ ಬರ್ಲಿ, ಏನಾಗಕ್ಕಿಲ್ಲ. ಏನು ಈಗ 4 ತಿಂಗಳು ಬಂದು ಕೆಲಸ ಮಾಡಲಿ, ಏನು 9 ತಿಂಗಳು ಅಡ್ಕೊಳ್ಳೋ ತನಕನೂ ಕೆಲಸ ಮಾಡೋರೇ ಮಾಡ್ತಾರೆ. ಏನು ಬಿಡು ಲಕ್ಷ್ಮಕ್ಕ, ಬರ್ಲಿ. ಏನು ಆಕೆ ಜೀವನಕ್ಕೆ ಕೂಡಿಡ್ಕಂತಲ್ಲ ಆಟೆಯ. ಸರಿ ಕಣ್ವೀಣ, ನಿನ್ನ ಆಸೆ ಇದೇ ಆಗಿದ್ರೆ ನಾಳಿಕೆ ನಮ್ಮ ಜೊತೆಗೆ ನೀನು ಹೊಲಕ್ಕೆ ಬಾ, ಸರಿನಾ? ನಡಿ ಇವಾಗ. ಆದರೆ ಇನ್ನೊಂದು ಮಾತು ನೆನ್ಪಿಡ್ಕೊ, ಮನೆಗಿನೇ ಬಿಟ್ಟು ಹೋಗ್ತೀನಿ, ಬಾಡಿಗೆ ಮನೆ ಮಾಡ್ತೀನಿ ಅಂದರೆ ಮಾತ್ರ ಸಂದಾಗಿರಕ್ಕಿಲ್ಲ ನೋಡು. ಸರಿ ಬಿಡು ವಾಣಿ, ಮನೆ ಬಿಟ್ಟು ಹೋಗ್ತೀನಿ ಅಂತ ಏನು ಹೇಳಕ್ಕಿಲ್ಲ. ಈಗ ಹೆಂಗೂ ನೀವು ಹೊಲಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಿರಲ್ವಾ, ಇನ್ಯಾ ಟೆನ್ಷನ್ನು ತಗೊಳಕ್ಕಿಲ್ಲ, ಇನ್ಯಾ ಯೋಚನೆನೂ ಮಾಡೋಕ್ಕಿಲ್ಲ. ನೀವು ಹೆಂಗೆ ಹೇಳ್ತೀರ ಹಂಗೆ ಕೇಳ್ಕೊಂಡಿರ್ತೀನಿ. ನಾನು ನನ್ನ ಜೀವನಕ್ಕೆ ಅಂತ ಹೊಸ ದುಡ್ಡ ಕೂಡಿಡಬೇಕು. ಅದಕ್ಕೆ ವೀಣಾ, ನಿನ್ನ ಸಹಾಯ ನನಗೆ ತುಂಬ ಮುಖ್ಯವಾಣಿ. ಲಕ್ಷ್ಮಕ್ಕ, ಹಂಗೆ ಪಾತಿಮುಗೆ ಫೋನ್ ಹಚ್ಚಿ ಹೇಳ್ಬಿಡು, ನಾವು 3 ಬರ್ತೀವಿ ಅಂತ. ಕಣ ಹೇಳಮಿ, ಈಗಲೇ ಫೋನ್ ಹಚ್ಚಿ ಹೇಳ್ತೀನಿ. ಬಾವಾಣಿ, ಬಾವೀಣ, ಕುತ್ಕೊ ಬರ್ರಿ, ಚೇರ್ ಮೇಲೆ ಕುತ್ಕೊ ಬರ್ರಿ. ಒಂದು 5 ನಿಮಿಷ. ನಮ್ಮ ಅತ್ತೆ ಎಲ್ಲೂ ಕಾಣ್ತಿಲ್ಲ, ಎಲ್ಲೋ ಹೊರಗಡೆನೋ ಎಲ್ಲ ಇದ್ದಾರೆ ಅಂತ ಕಾಣುತ್ತೆ. ನಿಮ್ಗೆ ಕಾಫಿ ತಂದು ಕೊಡ್ತೀನಿ, ಕುಡಿತಿರ್ರಿ. ಆದಷ್ಟು ಬೇಗ ನಾನು ಅತ್ತೆಗೆ ಹತ್ರ ಕೇಳ್ತೀನಿ ಹೊಲಕ್ಕೆ ಹೋಗೋದು ಬೇಡ ಅಂತ. ಅತ್ತೆ ಏನು ಹೇಳ್ತಾರೆ ಅದ್ರ ಮೇಲೆ ನೋಡೋಣ, ಫೋನ್ ಮಾಡಿ ಹೇಳ್ತೀನಿ. ಅತ್ತೆ, ಅತ್ತೆ. ಅಲ್ಲ ಕಣ್ವಾಣಿ, ಮನೆ ಏನು ಸಂದಾಗೈತಲ್ವಾ, ಏನು ಸಂದಾಗ ಇಟ್ಕೊಂಡೈತೆ ನಮ್ಮ ಲಕ್ಷ್ಮಕ್ಕ. ನಾನು ಬಂದಾಗೆಲ್ಲ ಹೊರಗೆ ನಿಂತ್ಕೊಂಡು ನೋಡಿ ಹೋಗ್ತಿದ್ದೆ, ಒಳಗೆಲ್ಲೂ ಬಂದಿಲ್ಲ. ಸಂದಾಗ ಇಟ್ಕೊಂಡಿತ್ತು ಮನೆ. ಶಾನೆ ಇಷ್ಟ ಆಯ್ತು ಈ ಮನೆ. ಹೂವಿನ ನಮ್ಮ ಲಕ್ಷ್ಮಕ್ಕ ಹಂಗೆ ಶಾನೆ ಕ್ಲೀನು, ಶಾನೆ ಹಚ್ಕೆಟ್ಟು, ಎಲ್ಲ ನೀಟಾಗಿದ್ರೆ ಸೈ. ಅಯ್ಯೋ, ಅಲ್ಲೊಂದು ಇಲ್ಲೊಂದು ವಸ್ತು ಬಿತ್ತು ಅಂದರೆ ಅವ್ರ ಅತ್ತೆಗೂ ಆಗಕ್ಕಿಲ್ಲ, ನಮ್ಮ ಲಕ್ಷ್ಮಕ್ಕಂಗೂ ಹಂಗೆ. ಎಲ್ಲ ತೊಳೆದಿದ್ದೇ 100 ಸತಿ ತೊಳ್ಕೊಂಡು ಕೂತ್ಕೊಂತಾಳೆ. ಅತ್ತೆ, ಅತ್ತೆ. ಏನು ಮೇದು ವಟ ವಟ ಅಂತ ಯಾವಾಗ ನೋಡಿದ್ರು ಕೂಕ ಅಂತಿರ್ತೀಯ, ಒಂದು ಚಾವನ ನೆಮ್ಮದಿಯಾಗಿ ಇರೋಕೆ ಬಿಡಕ್ಕಿಲ್ಲ. ಅಲ್ಲ ಕಣಮಿ, ನಿನಗೆ ಸದ್ರ ಕೊಟ್ಟೋದು ಶಾನೆ ಆಯ್ತು ಅಂತ ಕಾಣ್ತದೆ. ಯಾಕಮ್ಮಿ, ನಿನಗೇನು ಮನೆಗೆ ಹೇಳರು ಕೇಳರು ಯಾರು ಇಲ್ವೇ? ಏನು ನೀನು ಆಡಿದ್ದೆ ಆಟ ಮಾಡ್ಕೊಂಬಿಟ್ಟಿದ್ಯೆ ಏನು? ಯಾಕತ್ತೆ, ಏನಾಯ್ತು? ನಿನ್ನ ಬಾಯಿ ಮೆಣಸಿಕಾಯಿ ತುರ್ಕ ಕಿತ್ತೋದಳೆ. ನಿನಗೆ ಮಂಥನ ಮಾಡೋಕ್ಕೆ ಏನು ಮುಖ್ಯವಾಗಿ ಬೇಕು ಅನ್ನೋದೇ ಒಸಿನೂ ಗೊತ್ತಿಲ್ಲ ನಿನಗೆ. ಹೆಂಗೆ ಬೇಕು ಹಂಗೆ ಆಡ್ತೀಯ. ಅಲ್ಲ ಕಣಮಿ, ಆಕೆ ಗಂಡನೇ ಅವಳನ್ನ ಬೇಡ ಅಂತ ವರಕ್ಕೆ ಕೊತ್ತಿಟ್ಟು ದೊಬ್ಬಿದ್ದಾನೆ ಅಂತಣ್ಣ ಹೋಗಿ ಹೋಗಿ ಪೆಂಡ್ ಮಾಡ್ಕೊಂಡು ಕರ್ಕೊಬಂದು ಮನೆಗೆ ಕುಣಿಸ್ಕೊಂಡಿದ್ಯಲ್ಲ, ನಿನ್ನ ಬುದ್ಧಿಗೆ ಏನು ಹೇಳಬೇಕು ಏನೋ ಕಣಮಿ. ಅತ್ತೆ, ಹೊಸಿ ನಿಧಾನಕ್ಕೆ ಮಾತಾಡಿ, ಎಲ್ಲ ಅಲ್ಲೇ ಕೂತವ್ರೆ, ಕಿವಿಗೆ ಬಿದ್ದತು. ಅಲ್ಲ ಕಣಮಿ, ನನಗೆ ಹೆಂಗಿರ್ಬೇಕು ಹೆಂಗೆ ಮಾತಾಡಬೇಕು ಅಂತ ಬುದ್ಧಿ ಹೇಳ್ಕೊಡ್ತೀಯೇ. ಮೊದಲು ನೀನೊಟ್ಟಿಗೆ ಇರೋದು ಕಲ್ಕ. ಅದಕ್ಕೆ ಈ ವರ್ಷ ಆದರೂ ಇನ್ನೂ ಉಂಡ್ರಿಗೂ ಹೆಂಗಿರೋದು. ಅಯ್ಯ, ನಿನ್ನೊಟ್ಟಿಗೆ ಒಂದು ಕೂಸು ಬೆಳಿಲಿಲ್ಲ ಅಂಥದ್ದು ನೀನು ನನಗೆ ಬುದ್ಧಿ ಹೇಳಕ್ಕೆ ಬಂದಿದ್ದೀಯೇ. ಮೊದಲು ಅವ್ರನ್ನ ಆಚೆ ಇಕ್ಕು. ನೀನಂಥ ಸವಸ ಎಲ್ಲ ಯಾವತ್ತು ಬಿಡ್ತೀಯೋ ಆವತ್ತು ಕಣಮಿ ಉದ್ಧಾರ ಆಗೋದು. ನೀನಿಂಥ ಸವಸ ಎಲ್ಲ ಮಾಡಿದೆ ಅಂತಂದರೆ ಸಂದಾಗಿರಕ್ಕಿಲ್ಲ ನೋಡು. ಅದು ನಮ್ಮ ಅಂತನಕ್ಕೆ ನಮ್ಮ ಮನೆಗೆ ಆಗ್ಬರಕ್ಕಿಲ್ಲ. ಹೊಸಿ ಅರ್ಥ ಮಾಡ್ಕ. ಸರಿ ಸರಿ ಅತ್ತೆ, ಆಯಿತು. ಇನ್ನೊಂದ್ಸತಿ ನಾನು ಕರ್ಕೊಂಬರಲ್ಲ. ಇವಾಗ ಕರ್ಕೊಬಂದಿದ್ದೀನಿ ತಾನೇ, ತಪ್ಪಾಯಿತು, ಕ್ಷಮಿಸ್ಬಿಡಿ. ಆದರೆ ಈ ಥರ ಜೋರಾಗಿ ಮಾತಾಡಿ ನಾನು ಮರ್ಯಾದೆ ಕಳಿಬೇಡಿ ಅತ್ತೆ. ಓಹೋಹೋ, ಮರ್ಯಾದೆ ಬೇರೆ ಐತೇನೋ ನಿನಗೆ, ಮೂದೇವಿ ಮುಕ್ತಳಿಗೆ. ಆಚೆಗೆ ಹೋಗಿ ಒಳಗೆ ಬರೋ ಹೊತ್ತಿಗೆ ಇವ್ರನ್ನೆಲ್ಲ ಫಸ್ಟ್ ಮನೆಯಿಂದ ಖಾಲಿ ಮಾಡಿಸಿದ್ರೆ ಸಂದಾಗಿರ್ತೀಯ. ಇಲ್ಲ ಅಂತಂದರೆ ಇವತ್ತು ನಿನ್ನ ಗಂಡನ ಕೈಯಾಗೆ ಚಟ್ನಿ ರುಬ್ಬಿಸ್ದಂಗೆ ರುಬ್ಬಿಸ್ಬಿಡ್ತೀನಿ ಆಟೆಯ. ಸರಿ ಸರಿ ಅತ್ತೆ, ನಾನು ಕಳಿಸ್ತೀನಿ. ಅತ್ತೆ ಬೆಳಿಗ್ಗೆ ಹೊಲು ಕೇಳಿದ್ದಾರೆ, ಟಮಟೆ ಹಣ್ಣು ಬಿಡ್ಸೋದಕ್ಕಾಯ್ತು, ಇಲ್ಲ ಅಂತಂದರೆ ಮೆಣಸಿನ್ಕಾಯಿ ತರೆಯೋದಕ್ಕಾದ್ರೆ ಆಯಿತು. ಏನಾದರೂ ಕೆಲಸ ಐತೆ ಅತ್ತೆ, ಹೋಗ್ಬೇಕಂತೆ. ನೀವು ಹೋಗ್ರಿ ಅಂತ ಅಂದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ ಅತ್ತೆ. ಹ್ಞೂ ಸರಿ. ಹೊತ್ತು ಮುಂಚೆ ಒತ್ತಾರನೇ ಎದ್ದು ನೀಟಾಗಿ ಬಾಗಿಲು ಕಸ ಎಲ್ಲ ಹೊಡೆದು ಮೊದಲು ಬಾಗಿಲಿಗೆ ರಂಗೋಲಿ ಎಲ್ಲ ಬಿಟ್ಟು ನೀಟಾಗಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿಟ್ಟು ನೀಟಾಗಿ ಮನೆಯೆಲ್ಲ ಸ್ವಚ್ಛವಾಗಿ ಇಟ್ಕೊಂಡು ಆಮೇಗಿಂದ ಅದು ಯಾವ ಹೊಲಕ್ಕೋ ಗಿಲಕ್ಕೋ ಹೋಗಿ ಬಾ. ಮಂತವ ಕುತ್ಕೊಂಡ್ರೆ ಏನು ಸಿಕ್ಕತ್ತು? ಇಂಥರ ಜೊತೆ ಸವಾಸ ಮಾಡ್ಕೊಂಡು ನೀನು ಹಾಳಾಗಿ ಹೋಗ್ತೀಯ ಆಟೆಯ. ಹೊಲ್ದಾಗೆ ಮಾಡಿದರೆ ದುಡ್ಡರ ಸಿಕ್ತತೆ. ಹೋಗು, ಈ ಜನ್ಮಕ್ಕಂತೂ ನಿನ್ನ ಮಕ್ಕಳಾಗಂಗೆ ಕಾಣಲ್ಲ. ಹೋಗು, ಅದನ್ನು ಆರಾಮ ಮಾಡು. ಅದೇನು ಮಾತಿಗೆ ಮುಂಚೆ 100 ಸತಿ ಮಕ್ಕಳಾಗಲಿಲ್ಲ ಅಂತ ಬಡ್ಕೊಂತವ್ರೆ. ನಾನೇನು ತಗೊಬಂದು ಹೊಟ್ಟೆಗೆ ಇಟ್ಕೊಂಡು ಬೆಳೆಸೋದಾದು? ಏನು ಮಾಡಲಿ, ನನ್ನ ಹಣೆ ಬರ್ದಾಗ ಬರ್ದಿರೋದೇ ಇಟು ಅಂತ ಕಾಣ್ತದೆ. ಆ ದೇವರಿಗೆ ಯಾವಾಗ ನನ್ನ ಮೇಲೆ ಕರುಣೆ ಬರ್ತದೋ ಏನೋ ಕಾಣೆ. ಅದು ಯಾವಾಗ ನನ್ನ ಹೊಟ್ಟೆಗೊಂದು ಕೂಸಾಗ್ತಾನೋ ಏನೋ. ನಾನು ವ್ರತ ಅದು ಇದು ಎಲ್ಲನೂ ಮಾಡಿದೆ. ನಾನು ಆಸ್ ತೋರಿಸ್ಲಿಲ್ಲ, ಹಾಸ್ಪಿಟ್ಲಿಲ್ಲ, ಏನಿಲ್ಲ. ಇನ್ನು ಏನು ಮಾಡಬೇಕು ಏನೋ. ನಮ್ಮ ಅತ್ತೆ ಮಾತಿಗೆ ಒಂದ್ಸತಿ ನಿನ್ನೆ ಮಕ್ಕಳಾಗಲಿಲ್ಲ ಅಂತ ಅಂತಿದ್ರೆ ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅಂತ ಅನಿಸುತ್ತೆ. ಅಷ್ಟು ಬೇಜಾರಾಗಿದೆ. ಹಾಯ್ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ವಿಡಿಯೋ ಹೇಗೆ ಬರ್ತಿದೆ? ದಯವಿಟ್ಟು ವಿಡಿಯೋ ನೋಡಿ. ತುಂಬ ಚೆನ್ನಾಗಿದೆ, ವಿಡಿಯೋಸ್ ತುಂಬ ಚೆನ್ನಾಗಿ ಬರ್ತಿದೆ. ಯಾವಾಗಲೂ ಹೊಡೆಯೋದು ಬಡಿಯೋದು ಇದೇ ಥರ ವಿಡಿಯೋ ನೋಡಿದರೆ ಹೆಂಗೆ?
ಈ ಥರ ಒಂದು ಫ್ಯಾಮಿಲಿ, ಒಂದು ಜೀವನ, ಒಂದು ಸ್ಟೋರಿ ಈ ಥರನೂ ಇರಬೇಕು ಕಣ್ರಪ್ಪ. ಆವಾಗಲೇ ಅದು ನೋಡೋಕೆ ಇಂಟ್ರೆಸ್ಟ್ ಆಗೋದು. ತುಂಬ ಅಂದರೆ ತುಂಬ ಇಷ್ಟಪಟ್ಟು ಇಂಟ್ರೆಸ್ಟಿಂದ ವೀಡಿಯೋಸ್ ಮಾಡ್ತಿದ್ದೀನಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಬೇಗ ಬೇಗ ವೀಡಿಯೋಸ್ ನೋಡಿ, ಬೇಗ ಬೇಗ ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡ್ರಪ್ಪ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಅಯ್ಯೋ ನಿಲ್ಲಿ ವಿಡಿಯೋ ಮುಗ್ದಿಲ್ಲ, ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಕಣ್ರಪ್ಪ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.